ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಶಿವರಾಜ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ SSP ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಗೆ ರಿನ್ಯೂವಲ್ ಮಾಡೋದು ಯಾವ ರೀತಿ, ಅಂದರೆ 1ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿ ವೇತನಕ್ಕೆ ರಿನ್ಯೂವಲ್ ಮಾಡೋದು ಯಾವ ರೀತಿ. ಅಂದರೆ ಸಪೋಸು ಲಾಸ್ಟ್ ಇಯರು 2ನೇ ಕ್ಲಾಸ್ ಓದ್ತಾ ಇರ್ತಾರೆ, ಈಗ ಮೂರನೇ ಕ್ಲಾಸು ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ಅರ್ಜಿ ಹಾಕಬೇಕಾ, ರಿನ್ಯೂವಲ್ ಹಾಕಬೇಕಾ, ಮಾಡಬೇಕಾ ಬೇಡವಾ, ಸೊ ಈ ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದುವರೆಗೂ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಪಡ್ಕೊಳ್ಬೋದು. ಬನ್ನಿ ಸ್ನೇಹಿತರೆ, ಈಗ ನಾವು SSP ಸ್ಕಾಲರ್ಶಿಪ್ ವೆಬ್ಸೈಟಿಗೆ ಬಂದಿದ್ದೇನೆ. ಸೊ ನೀವು ಕೂಡ ಈ ಒಂದು ವೆಬ್ಸೈಟ್ಗೆ ಬರೋದಕ್ಕೆ ನಾನು ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ವೆಬ್ಸೈಟ್ಗೆ ಬರ್ಬೋದು. ಸೊ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು. ಸೊ ಇಲ್ಲಿ 2024-25ನೇ ಸಾಲಿನ ಮೆಟ್ರಿಕ್ ಪೂರ್ವದ ವಿದ್ಯಾರ್ಥಿ ವೇತನಕ್ಕೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಆಪ್ಷನ್ ಬರ್ತಾ ಇರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ವಿದ್ಯಾರ್ಥಿಯ ಐಡಿಯನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ, SSP ಐಡಿಯನ್ನು. ಸೊ ಈಗ ನಾನು SSP ಐಡಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕ್ನ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಓಕೆ, ನೆಕ್ಸ್ಟ್ ಈಗ ಪಾಸ್ವರ್ಡ್ ಕೂಡ ಎಂಟ್ರಿ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕಾಣುವಂತಹ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಓಕೆ, ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ನಿಮ್ಮ ಒಂದು ಪ್ರೀ ಮ್ಯಾಟ್ರಿಕ್ ಅಕೌಂಟ್ಗೆ ಲಾಗಿನ್ ಆಗುತ್ತೀರಾ. ಸೊ ಇದನ್ನು ಇನ್ಸ್ಟ್ರಕ್ಷನ್ ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಅಲ್ಲಿ ಆಪ್ಷನ್ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಅಪ್ಲೈ ಫಾರ್ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಪು. ಸೊ ಈ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾದ ಪಾಪಪ್ ಮೆಸೇಜ್ ಬರುತ್ತೆ. ಯು ಆರ್ ಕನ್ಸಿಡರ್ ಆ್ಯಸ್ ಎ ರಿನ್ಯೂವಲ್ ಸ್ಟೂಡೆಂಟ್ ಆ್ಯಂಡ್ ಹೆನ್ಸ್ ಯು ನೀಡ್ ನಾಟ್ ಟು ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಫಾರ್ ಫೈನಾನ್ಷಿಯಲ್ ಇಯರ್ 2024-2025. ಸೊ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬೀನ್ ಸೆಂಟ್ ಟು ಡಿಪಾರ್ಟ್ಮೆಂಟ್ ಫಾರ್ ವೆರಿಫಿಕೇಷನ್ ಆ್ಯಂಡ್ ಸ್ಯಾಂಕ್ಷನಿಂಗ್. ಅಂದರೆ ಸೊ ನೀವು ಆಲ್ರೆಡಿ ರಿನ್ಯೂವಲ್ ಸ್ಟೂಡೆಂಟ್ ಆಗಿರಿದ್ರೆ ನೀವು ಯಾವುದೇ ರೀತಿಯಾಗಿ ರಿನ್ಯೂವಲ್ ಅಪ್ಲಿಕೇಶನ್ ಮಾಡೋದಕ್ಕೆ ಆಪ್ಷನ್ ಇರೋದಿಲ್ಲ. ಸೊ ಆಟೋಮೆಟಿಕ್ಕಾಗಿ ಕಳಿಸಿದೆ ವೆರಿಫಿಕೇಷನ್ ಆಗೋದಕ್ಕೆ. ಸೊ ನಿಮಗೆ ಡೌಟ್ ಕ್ಲಿಯರ್ ಮಾಡೋದಕ್ಕೆ ನಾನೀಗ ಸ್ಟೇಟಸ್ ಕೂಡ ತೋರಿಸ್ತೀನಿ. ಕ್ಲಿಕ್ ಕೇರ್ ಟು ನೋ ಯುವರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಈ ಒಂದು ಲಿಂಕ್ನ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಕೊಟ್ಟಿರ್ತೀನಿ. ಇಲ್ಲಿ ನೆಕ್ಸ್ಟು ವಿದ್ಯಾರ್ಥಿಯ ಶಾಟ್ಸ್ ಗುರುತಿನ ಚೀಟಿ ಸಂಖ್ಯೆಯನ್ನು ನಮೂದಿಸಬೇಕಾಗತ್ತೆ. ಓಕೆನಾ, ಶಾರ್ಟ್ಸ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ವರ್ಷ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈಗ 2024-25 ಅಂತ ಹಾಕ್ಕೊಂಡು ಹುಡುಕುವಂಥ ಆಪ್ಷನ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾದ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಶಾರ್ಟ್ಸ್ ನಂಬರು, ಹೆಸರು ಏನು ಬರುತ್ತೆ. ಓಕೆ, ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಶರ್ ಆರ್ ರಿನ್ಯೂವಲ್. ಸೊ ಇಲ್ಲಿ ಆಪ್ಷನ್ ಕೂಡ ರಿನ್ಯೂವಲ್ ಅಂತ ಆಗಿದೆ ಸ್ನೇಹಿತರೆ. ಓಕೆನಾ, ಸೊ ಅಪ್ರೂವ್ಡ್ ಕೂಡ ಆಗಿದೆ ಸ್ನೇಹಿತರೆ ಇದು. ಓಕೆ, ಇಲ್ಲಿ ರಿನ್ಯೂವಲ್ಡು ಅಪ್ರೂವ್ಡ್ ಆಗಿದೆ, ಸ್ಯಾಂಕ್ಷನ್ ಬೈ ಆಫೀಸರ್ ಅಂತ ಬಂದಿದೆ ಸ್ನೇಹಿತರೆ. ಓಕೆ, ಸೊ ಟೋಟಲ್ ಸ್ಯಾಂಕ್ಷನ್ ಆಗಿರೋ ಅಮೌಂಟ್ ಎಷ್ಟಿದೆ, 1250 ರೂಪಾಯಿ ಆಗಿದೆ. ಬಟ್ ಇಲ್ಲಿ ಪೇಯ್ಡ್ ಇನ್ನೂ ಆಗಿಲ್ಲ ಸ್ನೇಹಿತರೆ, ನಾಟ್ ಪೇಯ್ಡ್ ಅಂತ ಆಗಿದೆ. ಓಕೆ, ಟೋಟಲ್ ಆಗಿ ಅಪ್ರೂವ್ಡ್ ಅಂತೂ ಆಗಿದೆ. ಸೊ ನೆಕ್ಸ್ಟು ನಿಮಗೆ ಇದು ನವಂಬರು ಅಥವಾ ಡಿಸೆಂಬರ್ ತಿಂಗಳಲ್ಲಿ ಬರ್ಬೋದು ಸ್ನೇಹಿತರೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಗೆ ರಿನ್ಯೂವಲ್ ಮಾಡಬೇಕಾ ಅಥವಾ ಮಾಡಬಾರ್ದಾ ಅಂತ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಧನ್ಯವಾದಗಳು.